ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆ ಆರ್ಭಟ ಜೋರಾಗ್ತಾ ಇದೆ. ಇದರ ನಡುವೆ ಹವಾಮಾನ ಇಲಾಖೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಮುಂದಿನ ಒಂದು ವಾರ ಭಾರೀ ಮಳೆ ಆಗುತ್ತೆ ಅಂತ ಹೇಳಿ. ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತವಾದ ಪರಿಣಾಮ ರಾಜ್ಯದಲ್ಲಿ ಧಾರಾಕಾರ ಮಳೆ. ಬಾಗಲಕೋಟೆ, ಗದಗ, ಧಾರವಾಡದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗುತ್ತಂತೆ. ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆ ಈಗ ಸಿಗ್ತಾ ಇದೆ. ರಾಜ್ಯದಲ್ಲಿ ಮುಂದಿನ ಒಂದು ವಾರ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿರುವಂಥದ್ದು. ಈಗಾಗಲೇ ಮುಂಗಾರು ಎಂಟ್ರಿಗೂ ಕೂಡ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದರ ನಡುವೆ ಪೂರ್ವ ಮುಂಗಾರು ಮಳೆನೇ ಅಬ್ಬರಿಸ್ತಾ ಇದೆ. ಮತ್ತೊಂದು ಕಡೆ ರೈತರ ಮೊಗದಲ್ಲಿ ಇದು ಸಂತಸಕ್ಕೆ ಕಾರಣವಾಗ್ತಾ ಇದೆ. ಕೃಷಿ ಚಟುವಟಿಕೆಗಳು ಗರಿಗೆದರುತ್ತಾ ಇರುವಂಥದ್ದು. ಬಿತ್ತನೆಯ ಕಾರ್ಯವನ್ನು ಕೂಡ ಜೋರು ಮಾಡ್ಕೊಳ್ಳೋದಕ್ಕೆ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದು ವಾರ ಮಳೆ ಹಿಡ್ಕೊಂಡ್ಬಿಟ್ಬಿಟ್ರೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಕೆಲ ಜನರಲ್ಲಿರುವಂತಹ ಆತಂಕ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ GBA ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮುಂಗಾರನ್ನು ಎದುರಿಸೋದಕ್ಕೆ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಮೊನ್ನೆ ಸುರಿದಂತಹ ಅರ್ಧ ಗಂಟೆ ಮಳೆಗೇನೆ ಬೆಂಗಳೂರಿನ ಉದ್ದಗಲಕ್ಕೂ ಕೂಡ ಮರಗಳು ಬುಡ ಮೇಲಾಗಿ ಬಿದ್ದಿದ್ವು. ರಸ್ತೆ ಮೇಲೆ ನೀರು ನಿಲ್ತಾ ಇತ್ತು. ಹಾಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಳೆಯನ್ನು ಎದುರಿಸೋದಕ್ಕೆ ಯಾವ ರೀತಿಯ ಪ್ಲಾನನ್ನು ಮಾಡಿಕೊಂಡಿದೆ ಅನ್ನೋದನ್ನು ಕಾದು ನೋಡಬೇಕಿದೆ.